ವೀಕ್ಷಕರೇ, ಇವರು ಲೂಲು ಗ್ರೂಪ್ನ ಬಿಲಿಯನೇರ್ ಮಾಲೀಕ ಯೂಸಫ್ ಅಲಿ. ಇವರು ತಮ್ಮ ಉದ್ಯೋಗಿಯೊಬ್ಬ ವಜ್ರದ ಗಡಿಯಾರ ಕಟ್ಕೊಂಡಿರೋದನ್ನ ತೋರಿಸ್ತಿದ್ದಾರೆ. ಆದ್ರೆ ತಾವು ಮಾತ್ರ ಸಾಮಾನ್ಯ ವಾಚ್ ಅನ್ನ ಧರಿಸಿದ್ದಾರೆ. ಅವ್ರು ಮನ್ಸ್ ಮಾಡಿದ್ರೆ ಇಂಥ 10 ವಜ್ರದ ವಾಚ್ಗಳನ್ನ ಖರೀದಿ ಮಾಡಬಹುದು. ಆದ್ರೂ ಕೂಡ ಅವರು ಸಾಮಾನ್ಯ ವಾಚ್ ಅನ್ನ ಯಾಕೆ ಧರಿಸಿದ್ದಾರೆ ಎಂಬುದು ಪ್ರಶ್ನೆ. ಬ್ಯಾಂಕ್ ಮ್ಯಾನ್ ಫ್ರೀಡ್ ನ ಈ ಒಂದು ವಿಡಿಯೋಗಳನ್ನ ನೋಡಿ. ಇವರು ಪ್ರತಿದಿನ ಬೀನ್ ಬ್ಯಾಗ್ ಅಲ್ಲಿ ಮಲಗ್ತಾರೆ. ವಿಶ್ವದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದಂತ ಇವರು ಕೇವಲ 29ನೇ ವಯಸ್ಸಿನಲ್ಲಿ $22 ಬಿಲಿಯನ್ ಮಾಲೀಕರಾಗಿದ್ರು. ಅಂದ್ರೆ ಚಂಡೀಗಢ, ಮೇಘಾಲಯ, ಸಿಕ್ಕಿಂ, ಪಾಂಡಿಚೇರಿಗಳ ಒಟ್ಟು GDP ಅಷ್ಟು ಸಂಪತ್ತು ಇವ್ರ ಬಳಿ ಇತ್ತು. 30 ವರ್ಷ ಒಳಗಿನ ಅತಿ ಶ್ರೀಮಂತ ವ್ಯಕ್ತಿಗಳ ಲಿಸ್ಟ್ ಅಲ್ಲಿ ಇವರು 1ನೇ ಸ್ಥಾನದಲ್ಲಿದ್ರು. ಆದ್ರೂ ಕೂಡ ಇವರು ಅಂತ ಬೀನ್ ಬ್ಯಾಗ್ ಅಲ್ಲಿ ಯಾಕೆ ಮಲಗ್ತಾರೆ? ಯಾಕೆ ಒಂದು ಶಾರ್ಟ್ಸ್ ಮತ್ತು ಲೂಸ್ ಟಿ ಶರ್ಟ್ ಗಳಲ್ಲಿ ತಿರುಗಾಡ್ತಾರೆ? ಲ್ಯಾಂಬೋರ್ಗಿನಿ ಮತ್ತೆ ಫೆರಾರಿ ಕಾರ್, ಈ ಯಾವ ಕಾರ್ಗಳನ್ನ ಬೇಕಾದ್ರೂ ಅವರು ಖರೀದಿ ಮಾಡಬಹುದು. ಆದ್ರೂ ಕೂಡ ಒಂದು ಸಾಮಾನ್ಯ ಟೊಯೋಟಾ ಕಾರಲ್ಲಿ ಅವರು ಯಾಕೆ ತಿರುಗಾಡ್ತಾರೆ? ತುಂಬಾ ಜನ ಇವರನ್ನ ಕ್ರಿಪ್ಟೋ ಜಗತ್ತಿನ ಮೈಕಲ್ ಜಾರ್ಡನ್ ಅದನ್ನೇ ಕರೀತಾರೆ. ಇವರು ಕೋಟಿಗಟ್ಟಲೆ ಡೊನೇಟ್ ಮಾಡ್ತಾರಾದ್ರೂ ಜೀವಿಸೋದು ಮಾತ್ರ ತೀರಾ ಸಿಂಪಲ್. ಆದ್ರೆ ವೀಕ್ಷಕರೇ, ಇವರೆಲ್ಲ ಯಾಕೆ ಹೀಗೆ ಎಂಬ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಶ್ರೀಮಂತರಿಗೆ ತಮ್ಮ ಶ್ರೀಮಂತಿಕೆಯ ಜೀವನ ಶೈಲಿಯನ್ನ ತ್ಯಾಗ ಮಾಡುವಂತ ಅಗತ್ಯ ಆದ್ರೂ ಏನು? ಇವ್ರು ಯಾಕೆ ಇಷ್ಟು ಸಿಂಪಲ್ ಆಗಿ ಬದುಕ್ತಾ ಇದ್ದಾರೆ ಎಂಬ ಪ್ರಶ್ನೆಗಳಿಗೆ 3 ಕಾರಣಗಳಿವೆ. ಅದರಲ್ಲಿ ಮೊದಲನೇದು ಈ ಒಂದು ಅದ್ಭುತ ಉದಾಹರಣೆಯನ್ನ ಕೇಳಿ. ವೀಕ್ಷಕರೇ, 1970ರಲ್ಲಿ ಅಮೆರಿಕನ್ನರು ತುಂಬಾ ಗಲೀಜ್ ಮಾಡ್ತಿದ್ರು. ಎಲ್ಲಂದ್ರಲ್ಲಿ ಕಸ ಎಸೆತ ಪಬ್ಲಿಕ್ ಪ್ಲೇಸ್ಗಳನ್ನ ಗಬ್ಬೆಬ್ಬಿಸ್ತಾ ಇದ್ರು. ಅಮೆರಿಕನ್ ಸರ್ಕಾರ ಇದನ್ನು ಸರಿಪಡಿಸೋದಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತು. ಕೊನೆಗೆ ಒಂದು ಜಾಹೀರಾತನ್ನು ಕೂಡ ತಯಾರು ಮಾಡ್ತು. ಆ ಒಂದು ಜಾಹೀರಾತಲ್ಲಿ ಒಂದು ಬಸ್ ಸ್ಟಾಪ್ ಅನ್ನ ತೋರಿಸಲಾಗಿದೆ. ಅಲ್ಲಿ ಅನೇಕರು ಬಸ್ಸಿಗಾಗಿ ಕಾಯ್ತಿರ್ತಾರೆ. ಅವರಲ್ಲಿ ಕೆಲವರು ನ್ಯೂಸ್ ಪೇಪರ್ ಅನ್ನ ಓದ್ತಿದ್ರೆ, ಕೆಲವರು ಕಾಫಿ ಕುಡಿತಾ ಇದ್ರು, ಮತ್ತೆ ಕೆಲವರು ಸಿಗರೆಟ್ ಸೇತಿದ್ರು. ಸ್ವಲ್ಪ ಸಮಯದ ನಂತರ ಬಸ್ ಬರುತ್ತೆ. ಮತ್ತೆ ಜನ ಎಲ್ಲ ಕೂಡ ಆ ಒಂದು ಬಸ್ ಅನ್ನ ಹತ್ತಿ ಹೊರಡ್ತಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ಬಸ್ ಸ್ಟಾಪ್ ಅಲ್ಲಿ ಎಲ್ಲಾ ಕಸವನ್ನ ಎಸ್ತು ನೋಡಲಾಗದಂತೆ ಮಾಡಿ ಹೋಗಿದ್ರು. ನಂತರ ಅದನ್ನ ನೋಡಿ ಅಳ್ತಿರುವಂತೆ ಇದ್ದಂತ ಒಂದು ಪೋಸ್ಟರ್ ಕಡೆ ಆ ಒಂದು ಕ್ಯಾಮೆರಾ ಫೋಕಸ್ ಮಾಡುತ್ತೆ. ಈ ಒಂದು ಜಾಹೀರಾತನ್ನ ವ್ಯಾಪಕವಾಗಿ ಪ್ರಸಾರ ಮಾಡಲಾಯಿತು. ಇದನ್ನು ನೋಡಿ ಜನ ಭಾವನಾತ್ಮಕರಾಗ್ತಾರೆ. ಮತ್ತೆ ಕಸವನ್ನ ಎಸೆಯೋದನ್ನು ಕೂಡ ನಿಲ್ಲಿಸ್ತಾರೆ ಅಂತ ಅಮೆರಿಕನ್ ಸರ್ಕಾರ ಭಾವಿಸಿತ್ತು. ಆದ್ರೆ ಇದಕ್ಕೆ ವಿರುದ್ಧವಾಗಿ ಜನ ಮತ್ತಷ್ಟು ಕಸವನ್ನ ಎಸೆಯೋದಿಕ್ಕೆ ಶುರು ಮಾಡಿದ್ರು. ಸರ್ಕಾರದ ಈ ಐಡಿಯಾ ಸೈಕಾಲಜಿ ಮೂರ್ಖತನದಾಗಿತ್ತು. ಏಕೆಂದ್ರೆ ಸೈಕಾಲಜಿಯಲ್ಲಿ ಒಂದು ಪ್ರಿನ್ಸಿಪಲ್ ಇದೆ. ಅದನ್ನ ಸೋಷಿಯಲ್ ಪ್ರೂಫ್ ಇನ್ ಟ್ರೈಬ್ಸ್ ಅಂತ ಕರೆಯಲಾಗುತ್ತೆ. ಇದೇನಪ್ಪ ಅಂದ್ರೆ, ನಮ್ಮಂತ ಅನೇಕರು ಏನನ್ನಾದ್ರೂ ಮಾಡ್ತಿರೋದನ್ನ ನಾವು ನೋಡಿದ್ರೆ ನಾವು ಅದನ್ನೇ ಕಾಪಿ ಮಾಡ್ತೀವಿ. ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಜನ ಏನ್ ಮಾಡ್ತಾರೋ ನಾವು ಕೂಡ ಅದನ್ನೇ ಮಾಡ್ತೀವಿ. ಅದು ಸರಿ ಇರ್ಲಿ ಅಥವಾ ಬಿಡ್ಲಿ. ಯಾವನೋ ಒಬ್ಬ ಕಸ ಹಾಕ್ತಾ ಅಂದ್ರೆ ನಾವು ಕೂಡ ಆ ಜಾಗದಲ್ಲಿ ಕಸವನ್ನ ಹಾಕ್ತೀವಿ. ಇನ್ನೊಂದು ಉದಾಹರಣೆಯನ್ನ ನೋಡೋದಾದ್ರೆ, ಇದು ಶಿಲ್ಪಾ ಶೆಟ್ಟಿ ಅವರ ಯೂಟ್ಯೂಬ್ ಚಾನಲ್. ಅಲ್ಲಿ ಅವರು ಯೋಗವನ್ನ ಕಲಿಸ್ತಾರೆ. ಶಿಲ್ಪಾ ಶೆಟ್ಟಿ ನೋಡೋದಕ್ಕೆ ಎಷ್ಟು ಅಟ್ರಾಕ್ಟಿವ್ ಆಗಿದ್ದಾರೋ ಅಷ್ಟೇ ನೀಟಾಗಿ ಯೋಗವನ್ನು ಕೂಡ ಕಲಿಸ್ತಾರೆ. ಆದ್ರೂ ಕೂಡ ಅವರ ವಿಡಿಯೋಗಳಿಗೆ ವ್ಯೂಸ್ ತುಂಬಾ ಕಡಿಮೆ ಸಿಗುತ್ತೆ. ಏಕೆಂದ್ರೆ ನಮ್ಮ ಮನೆಯ ಹೆಣ್ಮಕ್ಳು ಶಿಲ್ಪ ಹಾಗೆ ಐಫೈ ಆಗಿ ಇರೋದಿಲ್ಲ. ಅವರು ಸಾಮಾನ್ಯ ಗೃಹಿಣಿಯರು. ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರುವಂತ ಅವರು ತಮ್ಮ ಹಾಗೆ ಇರುವಂತ ಇತರರು ಯೋಗವನ್ನ ಕಲಿಸೋದಾದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅವ್ರಿಗೆ ಶಿಲ್ಪಾ ಶೆಟ್ಟಿಯ ಗ್ಲಾಮರ್, ಆಕೆ ಹಾಕೊಳ್ಳುವಂತ ಬಟ್ಟೆ, ಆಧುನಿಕ ಯೋಗ ಸೆಟ್ ಇದೆಲ್ಲ ಇಷ್ಟ ಆಗೋದಿಲ್ಲ. ಆದ್ರೆ ಈ ಫಿಟ್ ಟ್ಯೂಬರ್ ಚಾನಲ್ ಅನ್ನ ಒಂದ್ಸಾರಿ ನೋಡಿ. ಇಲ್ಲಿನ ವಿಡಿಯೋಗಳಿಗೆ ಸಾಕಷ್ಟು ವೀಕ್ಷಣೆ ಸಿಗ್ತವೆ. ಕಾರಣ, ಆತ ನಮ್ಮೆಲ್ಲರಂತೆ ಸಾಮಾನ್ಯವಾಗಿ ಕಾಣ್ತಾನೆ. ಹೈಟೆಕ್ ಸೆಟ್ ನ ಬದಲಿಗೆ ಪಾರ್ಕಲ್ಲೋ ಅಥವಾ ಮರದ ಬುಡದಲ್ಲೂ ಕೂತು ಒಂದು ಮ್ಯಾಟನ್ನ ಹಾಕೊಂಡು ಯೋಗವನ್ನ ಹೇಳ್ಕೊಡ್ತಾನೆ. ಈತ ಜನಕ್ಕೆ ನಮ್ಮವನು ಅಂತ ಅನ್ಸ್ಬಿಡುತ್ತೆ. ಇದೇ BC ಕ್ಯಾಟಗರಿಯ ಬಿಸ್ನೆಸ್ ಮ್ಯಾನ್. ಅಂದ್ರೆ ನೇರವಾಗಿ ಸಾಮಾನನ್ನ ಮಾರೋರು ಸಾಮಾನ್ಯವಾಗಿ ನಮ್ ತರವೇ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಪ್ರಮುಖ ಕಾರಣ. ಅದರಿಂದ ನಮ್ಮ ಅವ್ರ ನಡುವೆ ಸಂಬಂಧ ಬೆಳೆಯುತ್ತೆ, ಬ್ರಾಂಡ್ ಉಳಿಯುತ್ತೆ. ಕಸ್ಟಮರ್ ಅವ್ರ ಬಳಿ ಹೆಚ್ಚು ಸಾಮಾನನ್ನ ಖರೀದಿ ಮಾಡ್ತಾರೆ. ಅನೇಕ ದೊಡ್ಡ ದೊಡ್ಡ ಶ್ರೀಮಂತರುಗಳು ಕೂಡ ಅತ್ಯಂತ ಸರಳವಾಗಿ ಬದುಕೋದಿಕ್ಕೆ ಇದೇ ಒಂದು ಕಾರಣ ಆಗಿದೆ. ಅವರ ಉದ್ದೇಶ ಜನರನ್ನ ಮೋಸ ಮಾಡೋದು ಅಲ್ಲದೆ ಇದ್ರೂ ಕೂಡ ಅವರು ಇದನ್ನ ಮಾಡ್ತಾರೆ. ಇದರಿಂದ ಜನಕ್ಕೆ ಅವರು ಹತ್ರ ಆಗ್ತಾರೆ. ಜನ ಇವನು ನಮ್ಮವನು ಅಂತ ಇಷ್ಟಪಡ್ತಾರೆ. ಅವರೊಂದಿಗೆ ಹಾಗೂ ಅವರ ಬ್ರಾಂಡ್ನೊಂದಿಗೆ ಸಂಬಂಧವನ್ನ ಬೆಳೆಸ್ಕೊಳ್ತಾರೆ. ಉದಾಹರಣೆಗೆ ನಾವು ಮಾರ್ಕ್ ಜುಕರ್ ಬಗ್ಗೆ ಮಾತನಾಡುವುದಾದ್ರೆ, ಅವರು ಎಲ್ಲಾ ಸಮಯದಲ್ಲೂ ಕೂಡ ಒಂದೇ ರೀತಿಯ ಬೂದು ಬಣ್ಣದ ಟಿ ಶರ್ಟ್ ಅನ್ನ ಧರಿಸ್ತಾರೆ. ಬಟ್ಟೆನ ಆಯ್ಕೆ ಮಾಡೋದಕ್ಕೆ ಸಮಯವನ್ನ ವೇಸ್ಟ್ ಮಾಡುವಂತ ಬದಲು ಹೀಗೆ ಒಂದೇ ಬಣ್ಣದ ಟಿ ಶರ್ಟ್ ಅನ್ನ ಧರಿಸೋದಾಗಿ ಅವರು ಹೇಳ್ಕೊಳ್ತಾರಾದ್ರೂ ಅವರು ಸಾಮಾನ್ಯ ಜನರಂತೆ ಕಾಣುವಂತ ದೊಡ್ಡ ಉದ್ದೇಶವನ್ನ ಇದರ ಹಿಂದೆ ಹೊಂದಿದ್ದಾರೆ. ಈ ಮಾರ್ಕ್ ಜುಗರ್ಬರ್ಗ್ ಯಾವಾಗ್ಲೂ ಕೂಡ ಸೂಟ್ ನಲ್ಲಿದ್ರೆ ಅವ್ರ ಬಗ್ಗೆ ನಮ್ಮ ಭಾವನೆ ಸ್ವಲ್ಪ ಭಿನ್ನವಾಗಿರುತ್ತೆ. ಇನ್ನು ಅವ್ರು ಹಾಕೊಳ್ಳುವಂತ ಟಿ ಶರ್ಟ್ ಸಾಮಾನ್ಯವಾಗಿ ಕಂಡ್ರು ಕೂಡ ಅವೆಲ್ಲ ನಾವು ನೀವು ಹಾಕೊಳ್ಳುವಂತ ಸಾಮಾನ್ಯ ಟಿ ಶರ್ಟ್ ಅಲ್ಲ. ಅವರ ಟಿ ಶರ್ಟ್ಗಳನ್ನ ಇಟಲಿಯ ಪ್ರಸಿದ್ಧ ಡಿಸೈನರ್ ಬ್ರುನೆಲ್ಲೆ ಅವರು ವಿನ್ಯಾಸಗೊಳಿಸ್ತಾರೆ. ಒಂದು ಟಿ ಶರ್ಟ್ ನ ಬೆಲೆ ಲಕ್ಷಗಟ್ಟಲೆ ಮೌಲ್ಯದಾಗಿರುತ್ತೆ. ಹಾಗೇನೆ ಅವರು ತಮ್ಮ ಮನೆ ಹತ್ರ ಯಾರು ಕೂಡ ವಾಸ ಮಾಡಬಾರದು ಎಂಬ ಕಾರಣದಿಂದ ಮನೆಯ ಸಮೀಪ ಇರುವಂತ ಎಲ್ಲಾ ಆಸ್ತಿಗಳನ್ನು 210 ಕೋಟಿ ರೂಪಾಯಿ ಕೊಟ್ಟು ತೆಗೆದುಕೊಂಡಿದ್ದಾರೆ. ಇನ್ನು ಶ್ರೀಮಂತರು ಸಾಮಾನ್ಯರಂತೆ ಡ್ರೆಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಎರಡನೇ ಕಾರಣ ಅಂದ್ರೆ ಸಾಮಾನ್ಯ ಜೀವನ ಶೈಲಿ ಮತ್ತು ಸಮುದಾಯದ ಭಾಗವಾಗುವುದು. ಗ್ರೇ ಲ್ಯಾಬ್ಸ್ AI ನ ಕೋ-ಫೌಂಡರ್ ಮತ್ತು CEO ಆಗಿರುವಂತ ಅಮನ್ ಗೋಯಲ್ ಅವರು ತಮ್ಮ 26ನೇ ವಯಸ್ಸಿನಲ್ಲಿ ತಮ್ಮ ಸ್ಟಾರ್ಟ್ಅಪ್ ಅನ್ನ 50 ಕೋಟಿ ರೂಪಾಯಿಗೆ ಮಾಡಿದ್ರು.
ಶ್ರೀಮಂತರಾದ ನಂತರ ಜನರು ಅಸಹ್ಯ ಪಡ್ತಾರಂತ ಅವರನ್ನ ಕೇಳಿದ್ರೆ ಹೌದು ಅಂತ ಹೇಳ್ತಾರೆ. ನಾನು ಪಾರ್ಟಿಗೆ ಹೋದಾಗ್ಲೆಲ್ಲ ಯಾರಿಗೂ ಕೂಡ ಬೇಜಾರಾಗದಂತೆ ಎಲ್ಲವನ್ನು ಎಚ್ಚರಿಕೆಯಿಂದ ಮಾತನಾಡಬೇಕು. ನೋಡು, ಅಮನ್ ಶ್ರೀಮಂತನಾಗಿದ್ದಾನೆ, ಅವನ ಜೀವನ ಶೈಲಿಯೇ ಬದಲಾಗಿದೆ ಅಂತ ಜನ ಅನ್ಕೋಬಾರದು. ಆ ರೀತಿ ಇರಬೇಕು. ನಿಮ್ಮ ಬಳಿ ಹಣ ಬಂದ್ಮೇಲೆ ಜನ ನಿಮ್ಮನ್ನ ಜಡ್ಜ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ನೀವು ಸಮುದಾಯದ ಭಾಗವಾಗಿ ಉಳಿಯೋದಕ್ಕೆ ಬಯಸಿದರೆ ನಿಮ್ಮ ಹಳೆಯ ಸಂಬಂಧಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಎಚ್ಚರಿಕೆಯಿಂದ ಇರಬೇಕು ಹಾಗೂ ಯೋಚಿಸಬೇಕು. ಧರಿಸುವಂತ ಉಡುಗೆ ಮತ್ತು ಆಡುವಂತ ಶಬ್ದಗಳ ಮೇಲೆ ಹಿಡಿತಾ ಇರಬೇಕು. ನಮ್ಮ ನಡವಳಿಕೆ, ನಮ್ಮ ಒಂದು ಮಾತು ಅಷ್ಟು ದಿನದ ನಮ್ಮ ಶ್ರಮವನ್ನ ಸರ್ವನಾಶ ಮಾಡಿಬಿಡಬಹುದು. ಇನ್ನು ಶ್ರೀಮಂತರು ಬಡವರಂತೆ ಕಾಣೋದಕ್ಕೆ ಮೂರನೇ ಕಾರಣ ಸೆಲ್ಫ್ ಆಕ್ಚುಯಲೈಸೇಷನ್. ಇತ್ತೀಚೆಗಷ್ಟೇ ಬಾಂಬೆ ಐಐಟಿಗೆ 160 ಕೋಟಿ ರೂಪಾಯಿ ದೇಣಿಗೆ ಸಿಕ್ಕಿತ್ತು. ಅದು ತನ್ನ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೊಳಿಸೋದಕ್ಕೆ ಈ ಒಂದು ದೇಣಿಗೆ ಲಭಿಸಿತ್ತು. 160 ಕೋಟಿಯನ್ನು ಗಳಿಸೋದು ಅನೇಕರ ಜನರ ಜೀವಮಾನದ ಕನಸಾಗಿರುತ್ತೆ. ಆದ್ರೆ ಅಚ್ಚರಿಯ ಸಂಗತಿ ಏನು ಅಂದ್ರೆ, ಇಷ್ಟು ದೊಡ್ಡ ಮೊತ್ತದ ದೇಣಿಗೆಯನ್ನ ಕೊಟ್ಟ ನಂತರ ಕೂಡ ಆ ದಾನಿ ತಮ್ಮ ಹೆಸರನ್ನ ಬಹಿರಂಗಪಡಿಸಲಿಲ್ಲ. ಇದೇ ರೀತಿ ಪ್ರಚಾರದ ಬಗ್ಗೆ ಕಾಳಜಿ ವಹಿಸಿದಂತ ಅನೇಕ ಕೋಟ್ಯಾಧಿಪತಿಗಳಿದ್ದಾರೆ. ಅವರು ನ್ಯೂಸ್ನಲ್ಲಿ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೈಲೈಟ್ ಆಗೋದಿಕ್ಕೆ ಬಯಸೋದಿಲ್ಲ. ವಾಸ್ತವದಲ್ಲಿ ಅವರು ತುಂಬಾ ಸಿಂಪಲ್ ಮತ್ತು ಹಂಬಲ್ ಆಗಿರ್ತಾರೆ. ಉದಾಹರಣೆಗೆ, ನಮ್ಮಲ್ಲಿ ಅನೇಕ ಜನ ಈ ಕಾರ್ಲೋಸ್ ಸ್ಲಿಮ್ ಹೀಲೋ ಅವರ ಹೆಸರನ್ನ ಕೇಳಿರೋದಿಲ್ಲ. ಆದ್ರೆ 2007ರಲ್ಲಿ ಅವರ ಸಂಪತ್ತು ವಾರೆನ್ ಬಫೆಟ್ಗಿಂತನೂ ಕೂಡ ಹೆಚ್ಚಿತ್ತು, ಮತ್ತೆ ಬಿಲ್ ಗೇಟ್ಸ್ಗೆ ಸಮ ಆಗಿತ್ತು. ಆದ್ರೂ ಕೂಡ ಅವರು ಯಾವತ್ತೂ ಸುದ್ದಿಯಲ್ಲಿ ಬರಲಿಲ್ಲ. ಯಾಕೆಂದ್ರೆ ಅವರು ಯಾವಾಗ್ಲೂ ತಮ್ಮ ಪ್ರೊಫೈಲ್ ಅನ್ನ ಲೋ ಇಟ್ಕೊಳ್ಳೋದಕ್ಕೆ ಬಯಸ್ತಾ ಇರ್ತಾರೆ. ಅದರ ನಿಖರವಾದಂತ ಕಾರಣವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಮಾಸ್ಲೋಸ್ ಪಿರಮಿಡ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಪಿರಮಿಡ್ ಹೇಳುವಂತೆ ಪ್ರತಿಯೊಬ್ಬ ಮನುಷ್ಯನಿಗೂ 5 ಅಗತ್ಯಗಳಿವೆ. ಅದರಲ್ಲಿ ಮೊದಲ ಅಗತ್ಯ ಶಾರೀರಿಕ ಅಗತ್ಯಗಳು. ಅಂದ್ರೆ ನಮ್ಗೆ ಆಹಾರ, ನೀರು ಮತ್ತೆ ನಿದ್ರೆ ಬೇಕೇ ಬೇಕು. ಈ ಮೂಲಭೂತ ಅಗತ್ಯಗಳನ್ನ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಇವು ಈಡೇರೋವರೆಗೂ ನಾವು ಯಾರಿಗೂ ಹಣವನ್ನ ದಾನ ಮಾಡುವ ಹಾಗಿಲ್ಲ, ನಾವು ಯಾರಿಗೂ ಸಹಾಯ ಮಾಡುವ ಹಾಗಿಲ್ಲ. ದೀರ್ಘಕಾಲದವರೆಗೂ ಇವು ಸಿಗದೇ ಇದ್ರೆ ನಾವು ಯಾರನ್ನಾದ್ರೂ ಕೊಲ್ಲುವಂತ ಮಟ್ಟಕ್ಕೂ ಹೋಗಬಹುದು. ಇವು ಕಂಪ್ಲೀಟ್ ಆದ ನಂತರ ನಾವು ಮುಂದಿನ ಸ್ಟೆಪ್ ಅನ್ನ ಇಡ್ತೀವಿ. ಅದುವೇ ಸೇಫ್ಟಿ ನೀಡ್ಸ್. ಅಂದ್ರೆ ಊಟ, ನೀರು, ನಿದ್ರೆಯ ಕೊರತೆ ಇಲ್ಲದೆ ಇದ್ದಾಗ ನಾವು ಭದ್ರತೆ ಬಗ್ಗೆ ಯೋಚಿಸ್ತೀವಿ. ಮುಂದೆ ಜೀವನದಲ್ಲಿ ಸೆಕ್ಯೂರ್ ಆಗೋದಕ್ಕೆ ಹಣ, ವಾಸ ಮಾಡೋದಕ್ಕೆ ಮನೆ ಇದ್ರೆ ಸುರಕ್ಷತೆ ಎಂಬ ಭಾವನೆ ಉಂಟಾಗುತ್ತೆ. ಇನ್ನು ಸುರಕ್ಷತೆಯ ನಂತರ ನಾವು ಮುಂದಿನ ಹಂತಕ್ಕೆ ಹೋಗ್ತೀವಿ. ಅದು ಪ್ರೀತಿ ಮತ್ತು ಸ್ನೇಹಕ್ಕಾಗಿ ಹಂಬಲಿಸೋದು. ಅಂದ್ರೆ ನಾವು ಸಾಕಷ್ಟು ಸ್ನೇಹಿತರನ್ನ ಗಳಿಸಬೇಕು, ಜನ ನಮ್ಮನ್ನ ಪ್ರೀತಿಸಬೇಕು. ಇದಕ್ಕಾಗಿ ಸಂಘ ಸಂಸ್ಥೆ ಅಥವಾ ಪಕ್ಷಗಳ ಸದಸ್ಯರಾಗಬೇಕು ಅಂತ ನಾವು ಬಯಸ್ತೀವಿ. ನಮ್ಮ ಈ ಅಗತ್ಯ ಕೂಡ ಪೂರ್ಣಗೊಂಡ ಮೇಲೆ ನಂತರ ನಮ್ಗೆ ಗೌರವ ಸಿಗ್ಬೇಕು. ಅಂದ್ರೆ ಈಗ ಸ್ಟೇಟಸ್ ನ ಆಟ ಶುರುವಾಗುತ್ತೆ. ನಮ್ಮ ಸುತ್ತಲಿನ ಜನರಿಂದ ನಮ್ಗೆ ಗೌರವ ಬೇಕು. ಅದಕ್ಕಾಗಿ ಕೆಲವರು ಐಫೋನ್ ಅನ್ನ ತೆಗೆದುಕೊಳ್ತಾರೆ, ಇನ್ನು ಕೆಲವರು ಹೊಸ ಕಾರನ್ನ ತೆಗೆದುಕೊಳ್ತಾರೆ, ಇನ್ ಕೆಲವರು ಚೆನ್ನಾಗಿ ಓದಿ ಡಾಕ್ಟರ್ ಆಗ್ತಾರೆ, ಇನ್ನು ಕೆಲವರು ಉನ್ನತ ಹುದ್ದೆಗಳನ್ನ ಗಿಟ್ಟಿಸ್ಕೊಂಡು ತಮ್ಗೆ ಸಿಗ್ಬೇಕಾದಂತ ಗೌರವ ಸಿಗುವಂತೆ ಮಾಡ್ಕೊಳ್ತಾರೆ. ಇನ್ನು ಸ್ಥಾನಮಾನಕ್ಕೆ ಸಂಬಂಧಪಟ್ಟಂತ ನಮ್ಮ ಅಗತ್ಯಗಳು ಕೂಡ ಈಡೇರಿದಾಗ ನಮ್ಮಲ್ಲಿ ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ಎಂಬ ಹಂಬಲ ಶುರುವಾಗುತ್ತೆ. ಈ ಸಮಯದಲ್ಲಿ ನಾವು ಅತ್ಯುತ್ತಮ ಸ್ಥಿತಿಯಲ್ಲಿರ್ತೀವಿ. ನಾವು ದೇಣಿಗೆಯನ್ನ ಕೊಡಬಹುದು, ಉತ್ತಮ ಕೆಲಸವನ್ನ ಮಾಡಬಹುದು. ಈಗ ನಾವು ಯಾವುದೇ ಅಗತ್ಯಕ್ಕಾಗಿ ಕೆಲಸ ಮಾಡುವಂತಿಲ್ಲ, ಆದ್ರೆ ನಮ್ಮ ಕೆಲಸದ ಮೂಲಕ ನಮ್ಮನ್ನ ವ್ಯಕ್ತಪಡಿಸಿಕೊಳ್ಳೋದಕ್ಕೆ ಮನಸ್ಸು ತುಡಿಯುತ್ತೆ. $1 ಬಿಲಿಯನ್ ಗಟ್ಟಲೆ ಹಣವನ್ನು ಗಳಿಸಿದಂತ ಚೆಕ್ ಫಿನಿ ಇದ್ದಕ್ಕಿದ್ದಂತೆ ತಮ್ಮ ಎಲ್ಲ ಹಣವನ್ನ ದೇಣಿಗೆಯನ್ನ ಕೊಟ್ಬಿಟ್ಟಿದ್ರು. 20 ವರ್ಷ ಆಗೋವರೆಗೂ ಯಾರು ಈ ರೀತಿ ಅನೇಕ ಆಸ್ಪತ್ರೆಗಳನ್ನ, ಅನೇಕ ಶಾಲೆಗಳನ್ನ ನಿರ್ಮಿಸಿದ್ದಾರೆ ಅಂತ ಯಾರು ಕೂಡ ಗೊತ್ತಿರಲಿಲ್ಲ. ಆದ್ರೆ ವಾಸ್ತವ ಏನಂದ್ರೆ, ಚೆಕ್ ಫಿನಿ ತನಗಾಗಿ ಮತ್ತು ಕುಟುಂಬಕ್ಕಾಗಿ ಸ್ವಲ್ಪ ಪರ್ಸೆಂಟೇಜ್ ಹಣವನ್ನ ತೆಗೆದಿಟ್ಕೊಂಡಿದ್ರು. ಅಂದ್ರೆ ಮಾಸ್ಲೋ ಪಿರಮಿಡ್ ನ ಕೆಳಗೆ ಇರುವಂತ 4 ಅಗತ್ಯಗಳನ್ನ ಅವರು ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಒದಗಿಸೋದಕ್ಕೆ ಬಯಸಿದ್ರು. ಮತ್ತೆ ಅವರು ಮಾಸ್ಲೋ ಪಿರಮಿಡ್ ಅತ್ಯುನ್ನತ ಸ್ಥಿತಿಯಲ್ಲಿದ್ದ ಕಾರಣ ದಾನ ಮಾಡೋ ಮೂಲಕ ತಮ್ಮನ್ನ ತಾವು ವ್ಯಕ್ತಪಡಿಸಿಕೊಂಡ್ರು. ಈ 4 ಅಗತ್ಯಗಳನ್ನ ಪೂರೈಸಿಕೊಳ್ಳೋರು ಮಾತ್ರ ಬದುಕಬಲ್ಲರು. ಈ 4ರಲ್ಲಿ ಯಾವ್ದಾದ್ರು ಒಂದು ಸಾಧ್ಯವಾಗದೇ ಇದ್ರೆ ಕೋಟ್ಯಾಧಿಪತಿ ಕೂಡ ರಸ್ತೆಗೆ ಬರ್ತಾನೆ. ಅದಕ್ಕಾಗಿ ಅವರು ಮೊದಲು ತಮ್ಮ ಆಹಾರವನ್ನು ಹುಡುಕ್ತಾರೆ ಹೊರತು ಇತರರಿಗೆ ಸಹಾಯ ಮಾಡೋದಿಲ್ಲ. ವೀಕ್ಷಕರು, ಇವರು ದಿವಂಗತ ರಾಕೇಶ್ ಜುಂಜುನ್ವಾಲಾ. ಇವರು 2021ರಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದಾಗ ತೆಗೆದಂತ ಫೋಟೋ ಆಗ ವೈರಲ್ ಆಗಿತ್ತು. ಇದರಲ್ಲಿ ರಾಕೇಶ್ ಅವರು ಇಸ್ತ್ರಿ ಕೂಡ ಮಾಡದಂತ ಶರ್ಟ್ ಅನ್ನ ಧರಿಸಿದ್ರು. ಪ್ರಧಾನಿ ಅವರನ್ನ ಭೇಟಿಯಾಗೋದಕ್ಕೆ ಹೊರಟಿದ್ದಾರೆ, ಆದ್ರೆ ಶರ್ಟ್ ಕೂಡ ಇಸ್ತ್ರಿ ಮಾಡ್ಕೊಂಡಿಲ್ಲ ಅಂತ ಹಲವರು ಅವರನ್ನ ಅಪಹಾಸ್ಯ ಮಾಡಿದ್ರು. ಆದ್ರೆ ರಾಕೇಶ್ ಅವರು ಇದರಿಂದ ತಲೆಗೆಡಿಸ್ಕೊಳ್ಳಿಲ್ಲ. ಇಂಥ ಶರ್ಟ್ ಮಾತ್ರ ಅಲ್ಲ, ನಾನು ಕೆಲವು ಸಾರಿ ಕೇವಲ ಶಾರ್ಟ್ಸ್ ಅನ್ನ ಧರಿಸಿ ನನ್ನ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದ್ರು. ಹಾಗೆ ನೋಡಿದ್ರೆ ರಾಕೇಶ್ ಅವರು ಮ್ಯಾಸ್ಲೋ ಪಿರಮಿಡ್ ಪ್ರಕಾರ 5ನೇ ಹಂತದಲ್ಲಿದ್ರು. ಅಂದ್ರೆ ಆಹಾರ, ಬಟ್ಟೆ, ಬಂಗಲೆ, ತುಂಬಾ ಪ್ರೀತಿಸುವಂತ ಕುಟುಂಬ, ಸಾಕಷ್ಟು ಇನ್ವೆಸ್ಟರ್ಗಳು, ಗೌರವ, ಬಿಗ್ ಬುಲ್ ಎಂಬ ಖ್ಯಾತಿ ಎಲ್ಲವೂ ಕೂಡ ಈಡೇರಿದ್ವು. ಹೀಗಾಗಿ 5ನೇ ಹಂತದಲ್ಲಿದ್ದಂತ ಅವರು ಪ್ರಧಾನಿ ಅವರನ್ನ ಭೇಟಿ ಮಾಡೋದಕ್ಕೆ ಹೋದಾಗ ಪ್ರಧಾನಿ ತಮ್ಮ ಆಲೋಚನೆಗಳನ್ನ ಕೇಳಬೇಕು ಅಂತಾನೆ ಬಯಸಿದ್ರೆ ಹೊರತು ಶರ್ಟ್ ಬಗ್ಗೆ ಕಾಳಜಿಯನ್ನ ವಹಿಸಿರ್ಲಿಲ್ಲ. ವೀಕ್ಷಕರೇ, ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ನಾವು ಈ ವಿಡಿಯೋದಿಂದ ಮಾನವ ಮನೋವಿಜ್ಞಾನದ 3 ಅದ್ಭುತ ಪರಿಕಲ್ಪನೆಗಳ ಬಗ್ಗೆ ಕಲ್ತಿದ್ದೇವೆ. ಅದರ ಮೊದಲ ಪರಿಕಲ್ಪನೆ ಸೋಷಿಯಲ್ ಪ್ರೂಫ್ ಇನ್ ಟ್ರೈಬ್ಸ್. ಅಂದ್ರೆ ಶ್ರೀಮಂತ ವ್ಯಕ್ತಿ ಸಾಮಾನ್ಯ ಜನರಂತೆ ತೋರ್ತಿದ್ರೆ ಅವನು ಹೆಚ್ಚು ಸ್ನೇಹಮಯಿಯಾಗಿ ಕಾಣ್ತಾನೆ.
ಮತ್ತೆ ಜನ ನಿಕಟ ಸಂಪರ್ಕವನ್ನ ಹೊಂದ್ತಾರೆ, ನಂಬಿಕೆ ಸೃಷ್ಟಿಯಾಗುತ್ತೆ ಮತ್ತೆ ಅಂತಿಮವಾಗಿ ಮಾರಾಟ ಕೂಡ ಹೆಚ್ಚಾಗುತ್ತೆ. ಮುಂದಿನ ಪರಿಕಲ್ಪನೆಯಲ್ಲಿ ನಾವು ನಾರ್ಮಲ್ ಲೈಫ್ ಸ್ಟೈಲ್ ಅಂಡ್ ಸಾಮಾನ್ಯ ಜೀವನ ಶೈಲಿ ಮತ್ತು ಬುಡಕಟ್ಟು ಜನಾಂಗದ ಭಾಗವಾಗೋದನ್ನ ಕಲ್ತಿದ್ದೇವೆ. ಇದನ್ನ ಅಮನ್ ಗೋಯಲ್ ಅವರು ತುಂಬಾ ಚೆನ್ನಾಗಿನೇ ಉಪಯೋಗಿಸಿಕೊಂಡ್ರು ಎಂಬುದನ್ನ ತಿಳ್ಕೊಂಡಿದ್ದೇವೆ. ಯಾಕೆಂದ್ರೆ ಮೊದಲು ಅವರು ಈ ಒಂದು ಜೀವನ ಶೈಲಿಯನ್ನ ಇಷ್ಟಪಡ್ತಾರೆ, ಮತ್ತೆ ಎರಡನೇದಾಗಿ ಔಷಧ ಇರುವಂತ ಜನರು ಕೂಡ ಅವ್ರನ್ನ ಅದೇ ರೀತಿಯಲ್ಲಿ ನೋಡ್ತಾರೆ. ಇನ್ನು ನಾವು ಕಲ್ತಂತ ಮೂರನೇ ಪರಿಕಲ್ಪನೆ ಅಂದ್ರೆ ಮ್ಯಾಸ್ಲೋ ಪಿರಮಿಡ್. ಇದು ಮಾನವನ ಅಗತ್ಯಗಳ ಬಗ್ಗೆ ಹೇಳುತ್ತೆ. ಅನೇಕ ಶ್ರೀಮಂತರು ತಮ್ಮ ಬಗ್ಗೆ ಇತರ ಜನರು ಏನ್ ಯೋಚಿಸ್ತಾರೆ ಎಂಬುದನ್ನ ಲೆಕ್ಕಿಸೋದಿಲ್ಲ, ಮತ್ತೆ ಅವರು ಸ್ವಯಂ ವಾಸ್ತವೀಕರಣದ ಹಂತವನ್ನ ತಲುಪ್ತಾರೆ. ಒಟ್ಟಾರೆ ಎರಡು ರೀತಿಯ ಶ್ರೀಮಂತರಿದ್ದಾರೆ. ಒಬ್ಬರು ಸರಳವಾಗಿ ಉಡುಗೆಯನ್ನು ತೊಟ್ಟು ತಮ್ಮ ಸೇಲ್ಸ್ ಅನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಮತ್ತೊಬ್ಬರು ತಮ್ಮನ್ನ ತಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಕ್ಕೆ. ಇದರಲ್ಲಿ ನೀವು ಯಾವ ಕ್ಯಾಟಗರಿಗೆ ಸೇರ್ಬೇಕು ಅಂತ ಬಯಸ್ತೀರಾ? ಆಯ್ಕೆ ನಿಮಗೆ ಬಿಟ್ಟಿದ್ದು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನ ಮೂಲಕ ತಿಳಿಸಿ. ನಮಸ್ಕಾರ.